ಆಚಾರ್ಯಜಿ, ನಾನು ನನ್ನ ಲೈಫ್ ನೋಡಿದ್ರೆ ಪೂರ್ತಿ ಫೇಲ್ಯೂರ್ ತರಾನೇ ಕಾಣಿಸುತ್ತೆ. ಪಾಸ್ಟ್ ಇರ್ಲಿ, ರಿಲೇಶನ್ಶಿಪ್ ಇರ್ಲಿ ಅಥವಾ ಕರಿಯರ್ ಇರ್ಲಿ. ಮತ್ತೆ ಇವಾಗ ನಿಮ್ಮ ಮಾತು ಕೇಳೋಕೆ ಶುರು ಮಾಡಿದ್ಮೇಲೆ ತುಂಬಾ ವಿಷಯಗಳು ಅರ್ಥ ಆಗ್ತಿವೆ. ಆದ್ರೆ ಒಂದು ಭಯ ಶುರುವಾಗಿದೆ. ಅರ್ಧ ಲೈಫ್ ಹೀಗೆ ಹೋಗ್ಬಿಡ್ತು, ಮುಂದಿನ ಲೈಫ್ ಕೂಡ ಹೀಗೆ ಹೋಗ್ಬಿಡ್ತಾ ಅಂತ. ಇಲ್ಲ, ನೀವ್ ಹೇಳ್ತಿದ್ದೀರಾ, ನಿಮ್ಗೆ ಗೊತ್ತಿದೆ ಇದು ಗೊಂದಲ ಅಂತ. ನೀವ್ ಸುಳ್ಳು ಹೇಳ್ತಿಲ್ಲ, ಆದ್ರೆ ಬರೀ ಅರ್ಧ ಸತ್ಯ ಹೇಳ್ತಿದ್ದೀರಾ. ಆ ವಿಷಯಗಳು ವೇಸ್ಟ್ ಅಂತ ನೀವೇನೋ ಹೇಳ್ತೀರಿ, ಆದ್ರೆ ಅದ್ರಲ್ಲಿ ನಿಮ್ಗೆ ಎಷ್ಟು ಸುಖ ಸಿಗ್ತಿದೆ ಅನ್ನೋದನ್ನ ಮಾತ್ರ ಹೇಳ್ತಿಲ್ಲ. ಮನಸ್ಸಲ್ಲಿ ಓಡೋ ಈ ಯೋಚನೆಗಳೆಲ್ಲ ಅರ್ಥ ಇಲ್ಲದವು, ಆದ್ರೆ ನೀವೇ ಅದನ್ನ ಓಡಿಸ್ತಾ ಇರ್ತೀರಾ. ಅದು ಹಳೆ ನೆನಪುಗಳಿರ್ಲಿ ಅಥವಾ ಭವಿಷ್ಯದ ಭಯ ಇರ್ಲಿ, ಅದು ಸುಮ್ನೆ ಒಳಗಡೆ ಓಡ್ತಿಲ್ಲ. ಆಚಾರ್ಯಜಿ, ನೀವು ಹೇಳಿದ್ರಿ ಅಂದ್ರೆ ನಾನು ಅದನ್ನ ತುಂಬಾ ಆಳವಾಗಿ ನೋಡಿದ್ರೆ ಅದು ತಪ್ಪು ಅಂತ ನಂಗೆ ಕಾಣಿಸುತ್ತೆ. ಇಲ್ಲ, ತಪ್ಪು ಅಂತ ಅಲ್ಲ. ಒಂದು ವಿಷಯ ತಪ್ಪು ಅಂತ ನೋಡೋದ್ರಲ್ಲೂ ಒಂದ್ ಮಜಾ ಇರುತ್ತೆ. ಅದು ವೇಸ್ಟ್ ಅಂತ ಅನ್ಸ್ಬೇಕು. ಐ ಆಮ್ ನಾಟ್ ಇಂಟ್ರೆಸ್ಟ್. ಸರಿಯಾದ ವಿಷಯದಲ್ಲೂ ಇಂಟ್ರೆಸ್ಟ್ ಬರುತ್ತೆ, ತಪ್ಪಾದ ವಿಷಯದಲ್ಲೂ ಇಂಟ್ರೆಸ್ಟ್ ಬರುತ್ತೆ. ಇನ್ನೂ ಹೇಳ್ಬೇಕಂದ್ರೆ ಸರಿಗಿಂತ ತಪ್ಪಾದ ವಿಷಯದಲ್ಲೇ ನಮಗೆ ಇಂಟ್ರೆಸ್ಟ್ ಜಾಸ್ತಿ. ನಿಮ್ಮನ್ನ ಆಟ್ ಮಾಡೋ ವಿಷಯಗಳು ಯಾವುದು? ಅದು ಸರಿಯಾದದ್ದ ಅಥವಾ ತಪ್ಪಾದದ್ದ? ಆಚಾರ್ಯಜಿ, ಚಾಪ್ಟರ್ 158 ಹೇಳುತ್ತೆ, ಗಡಿಯಾರ ಓಡ್ತಿದೆ ಅಂತ ಗೊತ್ತಿರೋರು ಯಾವ ಕ್ಷಣವನ್ನು ವ್ಯರ್ಥ ಮಾಡಲ್ಲ. ಟೈಮ್ಗೆ ರೆಸ್ಪೆಕ್ಟ್ ಕೊಡೋದು ಅಂದ್ರೆ ಲೈಫ್ಗೆ ರೆಸ್ಪೆಕ್ಟ್ ಕೊಟ್ಟಂಗೆ. ಆಚಾರ್ಯಜಿ, ನಾನು ನನ್ನ ಲೈಫ್ ನೋಡಿದ್ರೆ ನಂಗೆ ಈಗ 35 ವರ್ಷ ಆದ್ರೆ ಪೂರ್ತಿ ಫೇಲ್ಯೂರ್ ಅನ್ಸುತ್ತೆ. ಪಾಸ್ಟ್ ಇರ್ಲಿ, ರಿಲೇಶನ್ಶಿಪ್ ಇರ್ಲಿ, ಕರಿಯರ್ ಇರ್ಲಿ. ಇವಾಗ ನಿಮ್ಮ ಮಾತು ಕೇಳೋಕೆ ಶುರು ಮಾಡಿದ್ಮೇಲೆ ತುಂಬಾ ಅರ್ಥ ಆಗ್ತಿದೆ. ಅದನ್ನ ಸರಿ ಮಾಡೋಕೆ ಟ್ರೈ ಮಾಡ್ತೀನಿ, ಟೈಮ್ ಟ್ರ್ಯಾಕ್ ಮಾಡ್ತೀನಿ, ಕಾನ್ಷಿಯಸ್ ಆಗಿರ್ತೀನಿ. ಆದ್ರೆ ಆ ಹಳೆ ಯೋಚನೆಗಳ ಲೂಪ್ ಇದೆಯಲ್ಲ, ಅದು ಪದೇ ಪದೇ ಬರ್ತಿದೆ. ಅದ್ರಲ್ಲೇ ಕಳೆದು ಹೋಗ್ತೀನಿ. ಹೀಗಾದಾಗ ತುಂಬಾ ಬೇಸರ ಆಗತ್ತೆ. ನನ್ನ ಕೈಲಿ ಇದು ಮಾಡೋಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಒಂದು ಭಯ ಕಾಡ್ತಿದೆ, ಅರ್ಧ ಲೈಫ್ ಹೀಗೆ ಹೋಗ್ಬಿಡ್ತು, ಮುಂದಿನ ಲೈಫ್ ಕೂಡ ಹೀಗೆ ಹೋಗ್ಬಿಡ್ತಾ ಅಂತ ಒಂದು ತರದ ಹೆದರಿಕೆ ಆಗ್ತದೆ. ನೀವ್ ಏನಾದ್ರೂ ಒಂದು ಬಿಸಿ ವಸ್ತುವನ್ನ ಮುಟ್ಟಿದ್ರೆ ತಕ್ಷಣ ಕೈ ಹಿಂದೆ ತಗೊಳ್ತೀರಾ ಅಲ್ವಾ? ಹೀಗೆ ಅಲ್ವಾ ಆಗೋದು? ಒಂದ್ ವೇಳೆ ಕೈ ಹಿಂದೆ ತಗೊಳ್ತಿಲ್ಲ ಅಂದ್ರೆ ಅದರ ಅರ್ಥ ಏನು? ಬಿಸಿ ತಾಗ್ತಿಲ್ಲ ಅಥವಾ ಹೌದು. ಸೆನ್ಸೇಷನ್ ಆಗ್ತಿಲ್ಲ ಅಂತ. ಅಥವಾ ಅದರಲ್ಲಿ ನಿಮ್ಗೆ ಯಾವುದೋ ಮಜಾ ಸಿಗ್ತಿದೆ ಅಂತ ಅಲ್ವಾ? ಮಜಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಯಾವುದೋ ಒಂದು ಮಜಾ ಇದೆ ಅಂತ ನೀವು ಅನ್ಕೊಂಡಿರ್ತೀರ. ಏನೋ ಒಂದು ವಿಷಯ ಇರುತ್ತೆ. ಇಲ್ಲ ಅಂದಿದ್ರೆ ಮುಟ್ಟಿದ ತಕ್ಷಣ ಕೈ ಹಿಂದೆ ತಗೋತಿದ್ರಿ. ಹಾಗೆ ನೀವು ಹೇಳ್ತಿರೋ ಈ ಯೋಚನೆಗಳು ವೇಸ್ಟ್ ಅಂತ ಅನ್ಸಿದ್ರೆ ನೀವು ಯಾಕಿನ್ನೂ ಅಲ್ಲೇ ಇದ್ದೀರಾ? ಒಂದು ವೇಳೆ ನೀವು ಅಲ್ಲಿಂದ ತಕ್ಷಣ ಹೊರಗೆ ಬರ್ತಿಲ್ಲ ಅಂದರೆ ಅದರ ಅರ್ಥ ನೀವು ಅದು ವೇಸ್ಟ್ ಅಂತ ಹೇಳ್ತಿದ್ರು ಒಳಗೊಳಗೆ ನಿಮ್ಗೆ ಅದರಲ್ಲಿ ಏನೋ ಮಜಾ ಸಿಗ್ತಿದೆ. ಅಂದರೆ ಇಲ್ಲ ಅಂದಿದ್ರೆ ಅದು ಬಿಸಿ ಹಂಚನ್ನು ಮುಟ್ಟಿದಷ್ಟೇ ಬೇಗ ಗೊತ್ತಾಗ್ತಿತ್ತು. ಅದು ಗೊತ್ತಾಗ್ಬಿಡ್ತಿತ್ತು ಮತ್ತು ತಕ್ಷಣ ಆಗ್ತಿತ್ತು, ಇನ್ಸ್ಟಂಟೇನಿಯಸ್ ಆಗಿಬಿಡ್ತಿತ್ತು. ಯಾವುದೋ ಬಿಸಿ ವಸ್ತು ಅಂತ ಗೊತ್ತಾದ ತಕ್ಷಣ ಮುಟ್ಟಿದ ಕೂಡಲೇ ಆ ಪ್ರೋಸೆಸ್ ಶುರುವಾಗೋ ಮೊದಲೇ ಮುಗ್ದು ಹೋಗ್ತಿತ್ತು. ಮುಟ್ಟೋದು ಶುರುವಾಯಿತು, ಅಷ್ಟರಲ್ಲೇ ಮುಟ್ಟೋದು ಮುಗ್ದೇ ಹೋಯಿತು. ಹಾಗೆ ಅಲ್ವಾ ಆಗೋದು? ಮತ್ತು ಯಾಕೆ ನಾವು ಈ ಹಳೆಯ ವಿಷಯಗಳು ಒಳಗಡೆ ಓಡ್ತಾನೆ ಇವೆ ಅಂತೀವಿ? ನನಗೆ ಗೊತ್ತು ಅದು ತಪ್ಪಾದರೂ ಓಡ್ತಿದೆ ಅಂತೀವಿ. ಇಲ್ಲ, ನಿಮಗೆ ಗೊತ್ತು ಅದು ಗೊಂದಲ ಅಂತ, ನೀವು ಸುಳ್ಳು ಹೇಳ್ತಿಲ್ಲ. ಆದರೆ ಬರೀ ಅರ್ಧ ಸತ್ಯ ಹೇಳ್ತಿದ್ದೀರಾ, ಅದು ವೇಸ್ಟ್ ಅಂತ ಹೇಳ್ತಿದ್ದೀರಾ. ಆದರೆ ಅದರಿಂದ ನಿಮಗೆ ಎಷ್ಟು ಸುಖ ಸಿಗ್ತಿದೆ ಅಂತ ಹೇಳ್ತಿಲ್ಲ. ಮನಸ್ಸಲ್ಲಿ ಓಡೋದೆಲ್ಲ ಬರೀ ವೇಸ್ಟ್, ಆದರೆ ನೀವೇ ಅದನ್ನು ಓಡಿಸ್ತಿದ್ದೀರಾ. ನೆನಪುಗಳಿರಲಿ ಅಥವಾ ಭಯ ಇರಲಿ, ಅದು ಸುಮ್ಮನೆ ಓಡ್ತಿಲ್ಲ. ಎಲ್ಲೋ ಒಂದು ಕಡೆ ಅದರಲ್ಲಿ ಮಜಾ ಪಡ್ತಿದೆ, ಅದಕ್ಕೆ ಅದು ಓಡ್ತಿದೆ. ಈಗ ಅದರಿಂದ ಆಗೋ ತೊಂದರೆ ಬಗ್ಗೆ ನೀವು ಬಂದು ಹೇಳ್ತಿದ್ದೀರಾ, ಇದು ತಪ್ಪು, ಹೀಗಾಗಬಾರ್ದು ಅಂತ ಒಪ್ಕೊಳ್ತಿದ್ದೀರಾ. ಆದರೆ ನಾನು ಹೇಳ್ತಿರೋದು ಇದು ಬರೀ ಅರ್ಧ ಸತ್ಯ ಅಂತ. ಇನ್ನುಳಿದ ಅರ್ಧ ಸತ್ಯ ಏನಂದರೆ ಅದರಲ್ಲಿ ಯಾವುದೋ ಒಂದು ಗುಪ್ತವಾದ ಮಜಾ ಇದೆ. ಯಾವಾಗ ನೀವು ಆ ಸುಳ್ಳು ಸುಖದ ವ್ಯರ್ಥತೆಯನ್ನು ನೋಡ್ತಿರೋ ಆವಾಗ ಆ ಯೋಚನೆಗಳು ತನ್ನಷ್ಟಕ್ಕೆ ತಾನೇ ನಿಂತೋಗ್ತವೆ.
ಆಚಾರ್ಯಜಿ, ನೀವು ಹೇಳಿದಂಗೆ ನಾನು ಆಳವಾಗಿ ನೋಡಿದ್ರೆ ಅದ್ರಲ್ಲಿ ಭವಿಷ್ಯದ ಸೆಕ್ಯೂರಿಟಿ ಮತ್ತು ಪಾಸ್ಟ್ ಬಗ್ಗೆ ಇರೋ ಗಿಲ್ಟ್ ಅಷ್ಟೇ ಕಾಣಿಸುತ್ತೆ. ನಂಗೆ ಇದು ತಪ್ಪು ಅಂತ ಗೊತ್ತಾಗ್ತದೆ. ಇಲ್ಲ, ತಪ್ಪು ಅಂತಲ್ಲ. ತಪ್ಪು ಅಂತ ನೋಡೋದ್ರಲ್ಲೂ ಒಂದು ಮಜಾ ಇರುತ್ತೆ. ನಿಮಗೆ ಅದು ವೇಸ್ಟ್ ಅನಿಸ್ಬೇಕು, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅನಿಸ್ಬೇಕು. ಸರಿ ಇರಲಿ, ತಪ್ಪು ಇರಲಿ, ಎರಡರಲ್ಲೂ ಇಂಟ್ರೆಸ್ಟ್ ಬರುತ್ತೆ. ಇನ್ನೂ ಹೇಳಬೇಕಂದ್ರೆ ತಪ್ಪಾದ ವಿಷಯದಲ್ಲೇ ಇಂಟ್ರೆಸ್ಟ್ ಜಾಸ್ತಿ. ನಿಮ್ಮನ್ನು ಅಟ್ರಾಕ್ಟ್ ಮಾಡೋ ವಿಷಯಗಳು ಸರಿನಾ ಅಥವಾ ತಪ್ಪಾ? ತಪ್ಪಾದ ವಿಷಯಗಳೇ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತವೆ. ನಿಮ್ಗೆ ಬೇಕಿರೋದು ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಷ್ಟೇ. ಸರಿ ಅಂತಾನೂ ಬೇಡ, ತಪ್ಪು ಅಂತಾನೂ ಬೇಡ. ಆ ಇಂಟ್ರೆಸ್ಟ್ ಯಾವಾಗ ಹೋಗುತ್ತೆ ಅಂದರೆ ನಿಮ್ಮ ಕಣ್ಣ ಮುಂದೆ ಯಾವುದೋ ಒಂದು ತುಂಬ ಇಂಪಾರ್ಟೆಂಟ್ ಕೆಲಸ ಇರಬೇಕು. ಆವಾಗ ನೀವು ಹೇಳ್ತೀರಾ, ನನಗೆ ಪಾಸ್ಟ್ ಗಿಲ್ಟ್ ಅಥವಾ ನೆನಪುಗಳ ಜೊತೆ ಇರೋಕ್ಕೆ ಟೈಮ್ ಇಲ್ಲ ಅಂತ. ನಾನಿಲ್ಲಿ ಏನು ಮಾಡ್ತಿದ್ದೀನಿ, ನನ್ನ ಅಸಲಿ ಕೆಲಸ ಇರೋದು ಈಗ ಕಣ್ಣ ಮುಂದೆ ಅಂತ ನಿಮ್ಗನ್ಸ. ಈಗ ನೀವಿಲ್ಲಿ ಕೂತಿದ್ದೀರಾ, ನಿಮಗೆ ಹಳೆ ನೆನಪು ಬರ್ತಿದ್ಯಾ? ಯಾಕೆ ಬರ್ತಿಲ್ಲ? ಯಾಕಂದ್ರೆ ನೀವಿಲ್ಲಿ ಪ್ರೆಸೆಂಟ್ ಇದ್ದೀರಾ, ಗಮನ ಕೊಡ್ತಿದ್ದೀರಾ. ಇಲ್ಲಿ ಯಾವುದೋ ಮುಖ್ಯವಾದ ವಿಷಯ ನಡೀತಿದೆ. ಲೈಫ್ನಲ್ಲಿ ಪ್ರತಿ ಕ್ಷಣವೂ ಹೀಗೆ ಯಾವುದೋ ಒಂದು ಮುಖ್ಯವಾದ ಕೆಲಸ ಇದ್ದೇ ಇರುತ್ತೆ. ಯಾವಾಗ ನೀವು ಅದರ ಇಂಪಾರ್ಟೆನ್ಸ್ ನೋಡ್ತೀರೋ ಆವಾಗ ಮಿಕ್ಕಿದ್ದೆಲ್ಲ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಆವಾಗ ಅದು ಸರಿ ಅಂತಾನೂ ಅನ್ಸಲ್ಲ, ತಪ್ಪು ಅಂತಾನೂ ಅನ್ಸಲ್ಲ, ಬರೀ ವೇಸ್ಟ್ ಅನ್ಸುತ್ತೆ. ನಿಮ್ಮ ಹಳೆ ವಿಷಯಗಳ ಬಗ್ಗೆ ಯೋಚಿಸೋಕೆ ನಿಮ್ಮ ಹತ್ರ ಟೈಮ್ ಕೂಡ ಇರಲ್ಲ, ಎನರ್ಜಿ ಕೂಡ ಇರಲ್ಲ. ಯಾಕಂದರೆ ನಿಮ್ಮ ಪೂರ್ತಿ ಟೈಮ್, ಪೂರ್ತಿ ಎನರ್ಜಿ ಈಗ ನಡೀತಿರೋ ಕೆಲಸದ ಮೇಲೆ ಇರುತ್ತೆ. ಯಾವುದೋ ತುಂಬ ಮುಖ್ಯವಾದದ್ದು ಇಲ್ಲಿ ನಡೀತಿದೆ. ಹಂಗಿರೋವಾಗ ನಾನು ಹಳೆಯ ವಿಷಯಗಳ ಜೊತೆ ಯಾಕೆ ಟೈಮ್ ವೇಸ್ಟ್ ಮಾಡಲಿ? ಅದಕ್ಕೆ ನೀವು ಹೇಳಿಬಿಡಿ, ಹಿಂದಿನ ವಿಷಯ ಬಂದು ನನ್ನ ಎಳ್ಕೊಂಡು ಹೋಗುತ್ತೆ ಅಂತ. ನಿಮ್ಮ ಕಣ್ಮುಂದೆ ಇರೋ ಕೆಲಸದಿಂದ ನೀವು ತಪ್ಪಿಸ್ಕೊಳ್ತಿದ್ದೀರಾ ಅಷ್ಟೆ. ಯಾವಾಗ ನೀವು ಈ ಪ್ರೆಸೆಂಟ್ ಇರೋ ಲೈಫ್ನ ಪೂರ್ತಿಯಾಗಿ ಒಪ್ಕೊಳ್ಳೋದಿಲ್ವೋ ಆವಾಗ ಏನೋ ಒಂದು ಉಳ್ಕೊಳ್ಳುತ್ತೆ ಅಲ್ವಾ? ಆ ಉಳ್ಕೊಂಡಿರೋ ಪಾರ್ಟನ್ನು ನೀವು ನಿಮ್ಮನ್ನು ಪೂರ್ತಿಯಾಗಿ ಈ ಕ್ಷಣಕ್ಕೆ ಒಪ್ಪಿಸ್ಕೊಟ್ಟಿಲ್ಲ. ಹಳೆ ನೆನಪುಗಳು ಅಥವಾ ಭವಿಷ್ಯದ ಚಿಂತೆಗಳು ಬಂದು ಎಳ್ಕೊಂಡು ಹೋಗ್ತವೆ. ಇಲ್ಲೇ ಗೊಂದಲ ಇರೋದು. ಲೈಫ್ನಲ್ಲಿ ಯಾವುದು ಮುಖ್ಯವೋ ಅದನ್ನು ಒಪ್ಕೊಳ್ಳಿ, ಅದರಲ್ಲಿ ಮುಳುಗಿ ಹೋಗಿ. ಆವಾಗ ಈ ಮಿಕ್ಕಿರೋ ಕಿರಿಕಿರಿಗಳು ತನ್ನಷ್ಟಕ್ಕೆ ತಾನೇ ಮರೆತು ಹೋಗ್ತವೆ.